ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 4 ಶ್ಲೋಕಗಳನ್ನ ತಿಳ್ಕೊಳ್ಳೋಣ. ಶ್ಲೋಕ 18. ದ್ವಾಸು ವಿದ್ರುಮದೇಹಲ್ಯ ಭಾತಂ ವಜ್ರ ಕಪಾಟವತ್ ಶಿಖರೇಶ್ವಿಂದ್ರಿ ನೀಲೇಶು ಹೇಮಕುಂಭೈರಧಿಶ್ರಿತಂ. ಅನುವಾದ: ಆ ಅರಮನೆಯು ಅತ್ಯಂತ ಸುಂದರವಾಗಿತ್ತು. ಪ್ರವೇಶ ದ್ವಾರಗಳಲ್ಲಿ ಹವಳಗಳಿಂದ ನಿರ್ಮಿತವಾದ ಹೊಸ್ತುಲಿಗಳಿದ್ದವು. ಬಾಗಿಲುಗಳು ವಜ್ರಖಚಿತವಾಗಿದ್ದವು. ಅದರ ಇಂದ್ರ ನೀಲಮಣಿಗಳ ಗುಮ್ಮಟಗಳ ಮೇಲೆ ಸುವರ್ಣ ಕುಂಭಗಳಿದ್ದವು. ಶ್ಲೋಕ 19. ಚಕ್ಷುಷ್ಮತ್ ಪದ್ಮ ರಾಗಾರ್ ಗೈರ್ ವ್ರಜ ಭಿತ್ತಿಷು ನಿರ್ಮಿತೈಃ ಜುಷ್ಟಂ ವಿಚಿತ್ರ ವೈತಾನೈರ್ ಮಹಾಹೈರ್ ಹೇಮತೋರಣೈಃ. ಅನುವಾದ: ಅದರ ವಜ್ರದ ಗೋಡೆಗಳಲ್ಲಿ ಶ್ರೇಷ್ಠವಾದ ಕೆಂಪಿನ ಹರಳುಗಳನ್ನು ಜೋಡಿಸಲಾಗಿತ್ತು. ಅವು ಕಣ್ಣುಗಳೋ ಎಂಬಂತೆ ತೋರುತ್ತಿದ್ದವು. ಅದು ಸೊಗಸಾದ ಮಂಟಪಗಳಿಂದಲೂ ಅಮೂಲ್ಯವಾದ ಸುವರ್ಣ ದ್ವಾರಗಳಿಂದಲೂ ಕೂಡಿತ್ತು. ಶ್ಲೋಕ 20. ಹಂಸಪಾರಾವತ ವ್ರಾತೈಸ್ತತ್ರ ತತ್ರ ನಿಕೂಜಿತಂ ಕೃತ್ರಿಮಾನ್ ಮನ್ಯಮಾನೈ ಸ್ವಾನಾಧಿರುಹ್ಯಾಧಿರುಹ್ಯ ಚ. ಅನುವಾದ: ಆ ಅರಮನೆಯಲ್ಲಿ ಅನೇಕ ಜೀವಂತ ಹಂಸ ಮತ್ತು ಪಾರಿವಾಳಗಳು ಕೃತಕ ಹಂಸ ಮತ್ತು ಪಾರಿವಾಳಗಳೊಂದಿಗೆ ಇದ್ದವು. ಕೃತಕ ಪಕ್ಷಿಗಳು ಎಷ್ಟು ಸಹಜವಾಗಿ ಕಾಣುತ್ತಿದ್ದವೆಂದರೆ, ನಿಜವಾದ ಹಂಸ ಪಕ್ಷಿಗಳು ಅವುಗಳನ್ನು ಜೀವಂತವಾದ ಪಕ್ಷಿಗಳೆಂದು ಭಾವಿಸಿ ಮತ್ತೆ ಮತ್ತೆ ಅವುಗಳ ಮೇಲೆ ಹಾರಾಡುತ್ತಿದ್ದವು. ಹೀಗಾಗಿ ಆ ಅರಮನೆಯು ಪಕ್ಷಿಗಳ ಧ್ವನಿಗಳಿಂದ ಪ್ರತಿಧ್ವನಿತಗೊಳ್ಳುತ್ತಿತ್ತು. ಶ್ಲೋಕ 21. ವಿಹಾರ ಸ್ಥಾನ ವಿಶ್ರಾಮ ಸಂವೇಶ ಪ್ರಾಂಗಣಾಜಿರೈಃ ಯಥೋಪಜೋಷಂ ರಜಿತೈರ್ವಿಸ್ಮಾಪನ ಮಿವಾತ್ಮನಃ. ಅನುವಾದ: ಆ ದುರ್ಗದಲ್ಲಿ ವಿಹಾರ ಸ್ಥಾನಗಳು, ವಿಶ್ರಾಮ ಧಾಮಗಳು, ಶಯ್ಯಾಗಾರಗಳು, ಒಳಾಂಗಣ, ಹೊರಾಂಗಣಗಳು ಕಣ್ಣಿಗೆ ಹಿತವಾಗುವಂತೆ ನಿರ್ಮಿತವಾಗಿದ್ದವು. ಈ ಎಲ್ಲ ಅಂಶಗಳು ಸ್ವಯಂ ಆ ಋಷಿಗೆ ಆಶ್ಚರ್ಯವನ್ನುಂಟು ಮಾಡಿದವು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ಮೈತ್ರೇಯ ಮುನಿಗಳು, ಕರ್ದಮ ಮುನಿಗಳು ರಚನೆ ಮಾಡದಂತಹ ಆ ಅರಮನೆಯನ್ನ ವಿವರಣೆ ಮಾಡ್ತಾ ಇದ್ದಾರೆ. ಅದು ಏನಿಂದ ಮಾಡಿದ್ರು, ಹೇಗಿತ್ತು, ಅದರ ಅಲಂಕಾರ ಹೇಗಿತ್ತು, ಅಲ್ಲಿ ಎಲ್ಲ ರೀತಿಯ ಉಪಕರಣಗಳಿತ್ತು, ಮತ್ತೆ ಎಲ್ಲಾ ಋತುಗಳಲ್ಲಿ ಹಿತಕರವಾಗಿರುವಂಥದ್ದು ಧ್ವಜ ಪತಾಕೆಗಳಿದ್ವು. ಆಮೇಲೆ ಆ ಅರಮನೆಯನ್ನ ಹೂಗಳಿಂದ ಅಲಂಕಾರ ಮಾಡಿದ್ರಿಂದ ದುಂಬಿಗಳು ಅದನ್ನು ಆಕರ್ಷಣೆ ಮಾಡುವ ಹಾಗಿತ್ತು. ಮತ್ತೆ ಎಲ್ಲಾ ರೀತಿಯ ರೇಷ್ಮೆ ವಸ್ತ್ರಗಳಿಂದ ಆ ಭವನ ಅಲಂಕೃತವಾಗಿತ್ತು. ಹಾಸಿಗೆಗಳು, ಸುಖಾಸನಗಳು, ಚಾಮರಗಳು, ಪೀಠೋಪಕರಣಗಳು ಎಲ್ಲದರಿಂದ ಆ 7 ಉಪ್ಪರಿಗೆಗಳ ಮನೆ ನಯನ ಮನೋಹರವಾಗಿತ್ತು. ಆಮೇಲೆ ಆ ಭವನದಲ್ಲಿ ಗೋಡೆಗಳ ಮೇಲೆ ಕಲಾಕೃತಿಗಳಿಂದ ಅದು ಇನ್ನೂ ಒಂದಷ್ಟು ಚೆನ್ನಾಗಿತ್ತು. ಮತ್ತೆ ನೆಲಗಳೆಲ್ಲ ಪಚ್ಚೆ ಮತ್ತೆ ಹವಳಗಳಿಂದ ಆಗಿತ್ತು ಅನ್ನೋದನ್ನೆಲ್ಲ ನಾವು ಹೋದ ಭಾಗದಲ್ಲಿ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಈ ಅರಮನೆ ಅತ್ಯಂತ ಸುಂದರವಾಗಿತ್ತು. ಪ್ರವೇಶ ದ್ವಾರ ಇರುತ್ತಲ್ಲ, ಅಂದ್ರೆ ಎಂಟ್ರೆನ್ಸ್, ಮನೆಯ ಮುಂಬಾಗಿಲು ಅಂತ ಹೇಳ್ತೀವಲ್ವಾ, ಆ ಒಂದು ದ್ವಾರಗಳಲ್ಲಿ ಹವಳಗಳಿಂದ ನಿರ್ಮಾಣವಾದಂಥ ಹೊಸ್ತಿಲುಗಳಿತ್ತು. ಹೊಸಲು ಹೇಗಿತ್ತು ನೋಡಿ, ಹವಳಗಳಿಂದ ನಿರ್ಮಾಣವಾಗಿರುವಂಥದ್ದು. ಮತ್ತೆ ಬಾಗಿಲುಗಳೆಲ್ಲ ವಜ್ರದಿಂದ ಆಗಿರುವಂಥದ್ದು. ಅದರ ಇಂದ್ರ ನೀಲಮಣಿಗಳ ಗುಮ್ಮಟ ಇತ್ತಲ್ಲ, ಅದರ ಮೇಲೆ ಸುವರ್ಣ ಕುಂಭಗಳಿತ್ತು. ಅಂದ್ರೆ ಆ ಮನೆಗೆ ಒಂದು ಗುಮ್ಮಟ ತರ ಇತ್ತು, ಅದರ ಮೇಲೆ ಒಂದು ಸುವರ್ಣ ಕಳಶ ಇತ್ತು ಅಂತ ಅರ್ಥ. ಅದರ ವಜ್ರದ ಗೋಡೆಗಳಿರುತ್ತಲ್ಲ, ಅಂದ್ರೆ ಗೋಡೆಗಳೆಲ್ಲ ವಜ್ರದಿಂದ ಆಗಿರುತ್ತೆ. ಅಲ್ಲಿ ಹರಳುಗಳನ್ನ ಇಟ್ಟಿದ್ದಾರೆ. ಅದು ಯಾವ ಬಣ್ಣದ್ದು ಅಂದ್ರೆ ಕೆಂಪು ಬಣ್ಣದ ಹರಳುಗಳಿಂದ ಅದನ್ನ ಅಲಂಕಾರ ಮಾಡಿದ್ರು. ಅಂದ್ರೆ ಕೆಂಪು ಹರಳುಗಳನ್ನ ಇಟ್ಟು ಕಟ್ಟಿದ್ರು ಆ ಮನೆ ಅಂತ ಅಂದ್ಬಿಟ್ಟು. ಅದು ಆ ಹರಳುಗಳು ಹೇಗ್ ಕಾಣಿಸ್ತಾ ಇತ್ತು ಅಂತಂದ್ರೆ, ಅದು ಕಣ್ಣುಗಳೋ ಏನೋ ಅನ್ನೋ ರೀತಿ ಕಾಣಿಸ್ತಾ ಇತ್ತು. ಅದು ಸೊಗಸಾದ ಮಂಟಪಗಳಿಂದನೂ ಕೂಡ ಅಮೂಲ್ಯವಾದಂತಹ ಸುಂದರವಾದಂತಹ ಸುವರ್ಣ ದ್ವಾರಗಳಿಂದ ಕೂಡ ಕೂಡಿತ್ತು ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟೊಂದು ವೈಭವವಾಗಿದೆ ಆ ಅರಮನೆ ಅಂತ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಕಲಾತ್ಮಕ ರಚನೆಗಳು ಮತ್ತೆ ಅಲಂಕರಣಗಳು ಕಣ್ಣುಗಳಂತೆ ತೋರುತ್ತಿದ್ದುದು ಕಾಲ್ಪನಿಕವಲ್ಲ. ತೀರಾ ಈಚೆಗೆ ಸಹ ಮೊಘಲ್ ಚಕ್ರವರ್ತಿಗಳು ಬೆಲೆಬಾಳುವ ಹರಳಿನ ಕಣ್ಣುಗಳುಳ್ಳ ರತ್ನ ಪಕ್ಷಿಗಳ ರಚನೆಗಳುಳ್ಳ ಅರಮನೆಗಳನ್ನು ನಿರ್ಮಿಸುತ್ತಿದ್ದರು.
ಬೆಲೆ ಬಾಳುವ ಹರಳುಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ತೆಗೆದು ಬಿಟ್ಟಿದ್ದಾರೆ. ಆದರೆ ಆ ರಚನೆಗಳು ಮಾತ್ರ ಹೊಸದೆಹಲಿಯಲ್ಲಿ ಮೊಘಲ್ ಚಕ್ರವರ್ತಿಗಳು ನಿರ್ಮಿಸಿದ ಕೆಲವು ದುರ್ಗಗಳಲ್ಲಿ ಈಗಲೂ ಇವೆ. ಆ ರಾಜಭವನಗಳನ್ನು ಕಣ್ಣುಗಳನ್ನು ಹೋಲುವ ಅಪರೂಪದ ರತ್ನಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಹೀಗಾಗಿ ರಾತ್ರಿಯ ಸಮಯದಲ್ಲಿ ದೀಪದ ಸಹಾಯವಿಲ್ಲದೆಯೇ ಅವು ಬೆಳಕನ್ನು ಚೆಲ್ಲುತ್ತಿದ್ದವು. ಇಲ್ಲಿ ಗುರುಗಳು ಕೆಂಪಿನ ಹರಳುಗಳನ್ನು ಜೋಡಿಸಿದ್ರು, ಅದು ಕಣ್ಣುಗಳ ಹಾಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರಲ್ಲ, ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬರೀ ನಾವು ಕಲ್ಪನೆ ಅಲ್ಲ, ಕಲಾತ್ಮಕ ರಚನೆಗಳು ಮತ್ತು ಅಲಂಕರಣಗಳು ಕಣ್ಣುಗಳಾಗಿತ್ತು ಅನ್ನೋದು ಬರೀ ಕಲ್ಪನೆ ಅಲ್ಲ, ಇದನ್ನ ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಅಂತಂದ್ರೆ ಮೊಘಲ್ ಚಕ್ರವರ್ತಿ ಅನ್ನುವಂಥವನು ಬೆಲೆ ಬಾಳುವಂತ ಹರಳಿನ ಕಣ್ಣುಗಳಿರುವಂತಹ ರತ್ನ ಪಕ್ಷಿಗಳ ರಚನೆಗಳಿರುವಂತ, ಅಂದ್ರೆ ಆ ಪಕ್ಷಿ ಇರುತ್ತಲ್ಲ ಅದನ್ನ ರತ್ನಗಳಿಂದ ಮಾಡಿದ್ದ, ಅದಕ್ಕೆ ಹರಳಿನ ಕಣ್ಣುಗಳಿರುವಂತಹ ಅಂಥ ಒಂದು ಕಲ್ಲನ್ನ ಯೂಸ್ ಮಾಡಿ ಆ ಅರಮನೆಯನ್ನ ನಿರ್ಮಾಣ ಮಾಡಿದ್ರು. ಹರಳುಗಳೆಲ್ಲ ಬೆಲೆ ಬಾಳುವಂಥದ್ದಲ್ವಾ, ಅದಕ್ಕೋಸ್ಕರ ಈಗ ಅಧಿಕಾರಿಗಳು ಏನು ಮಾಡಿದ್ದಾರೆ, ಅದನ್ನ ತೆಗೆದುಬಿಟ್ಟಿದ್ದಾರೆ. ಆದರೆ ಆ ರಚನೆ, ಆ ಮಾಡಿರುವಂಥ ರಚನೆ ಇದೆಯಲ್ಲ, ಅದು ಹೊಸ ದೆಹಲಿಯಲ್ಲಿ ಈಗಲೂ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊಘಲ್ ಚಕ್ರವರ್ತಿಗಳು ನಿರ್ಮಾಣ ಮಾಡಿರುವಂಥ ದುರ್ಗದಲ್ಲಿ ಈಗಲೂ ಕೂಡ ಅದರ ರಚನೆಗಳಿದೆ. ಆದರೆ ಆ ಒಂದು ಹರಳುಗಳನ್ನ ಮಾತ್ರ ಅವರು, ಯಾಕಂದ್ರೆ ಅದು ತುಂಬಾ ಬೆಲೆ ಬಾಳುವಂಥದ್ದು ಅಂತ ಅದನ್ನ ತೆಗೆದು ಬಿಟ್ಟಿದ್ದಾರೆ. ಆದರೆ ಆ ರಾಜಭವನಗಳು ಈಗಲೂ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ರಾಜಭವನಗಳನ್ನ ಕಣ್ಣುಗಳಿಗೆ ಹೋಲಿಸುವಂತ ಅಪರೂಪದ ರತ್ನಗಳನ್ನ ಬಳಸಿ ಅವರು ನಿರ್ಮಾಣ ಮಾಡಿದ್ರು. ಹೀಗಾಗಿ ಅದು ರಾತ್ರಿ ಹೊತ್ತು ಏನ್ ಮಾಡ್ತಾ ಇತ್ತು ಅಂತಂದ್ರೆ ದೀಪದ ಸಹಾಯನೇ ಇಲ್ಲದೆ ಅದು ಬೆಳಕನ್ನ ಕೊಡ್ತಾ ಇತ್ತು. ಅಂದ್ರೆ ರತ್ನಗಳು ಅಷ್ಟೊಂದು ಹೊಳಪಿರ್ತಾ ಇತ್ತು, ಅದಕ್ಕೆ ಬೇರೆ ಒಂದು ಬೆಳಕಿನ ಸಹಾಯನೇ ಇಲ್ಲದೆ ಅದೇ ಸ್ವಯಂ ಬೆಳಕನ್ನ ಕೊಡ್ತಾ ಇತ್ತು ಅಂತನ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಮುಂದುವರೆದು ಹೇಳ್ತಾರೆ, ಆ ಅರಮನೆಯಲ್ಲಿ ಅನೇಕ ಜೀವಂತ ಹಂಸ ಪಾರಿವಾಳಗಳು, ಅಂದ್ರೆ ಏನು, ಜೀವ ಇರುವಂತ ಪಕ್ಷಿಗಳು ಇತ್ತು, ಮತ್ತೆ ನಿರ್ಜೀವ ಅಂದ್ರೆ ಕೃತಕವಾಗಿರುವಂಥದ್ದು, ಪ್ಲಾಸ್ಟಿಕ್ ಇಂದು ಅಥವಾ ಇನ್ಯಾವುದರಿಂದ ಅದು ಒಂದು ಮೆಟಲಿಂದ ಮಾಡಿರುವಂಥ ಹಂಸ ಮತ್ತೆ ಪಾರಿವಾಳಗಳು ಕೂಡ ಇತ್ತು. ಕೃತಕ ಪಕ್ಷಿಗಳು ಕೂಡ ನೋಡೋದಕ್ಕೆ ಹೇಗೆ ಕಾಣಿಸ್ತಾ ಇತ್ತು ಅಂತಂದ್ರೆ ನಿಜವಾದ ಪಕ್ಷಿಗಳೇನೋ ಅನ್ನೋ ಹಾಗಿತ್ತು. ಅದಕ್ಕೇನಾಯ್ತು, ಈ ನಿಜವಾದ ಪಕ್ಷಿಗಳು ಅದು ಕೂಡ ಪ್ರಾಣ ಇರುವಂತ ಪಕ್ಷಿಗಳೇ ಅಂತ ಅದ್ರ ಮೇಲೆಲ್ಲ ಹೋಗಿ ಅದು ಹಾರಾಡ್ತಾ ಇತ್ತು ಅಂತ. ಅಂದ್ರೆ ಜೀವಂತ ಮತ್ತೆ ಕೃತಕ ಪಕ್ಷಿಗಳಿಗೆ ಏನು ವ್ಯತ್ಯಾಸ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಂತ ಅರ್ಥ. ಹೀಗಾಗಿ ಆ ಅರಮನೆಯಲ್ಲಿ ಪಕ್ಷಿಗಳ ಧ್ವನಿಗಳಿಂದ ಪ್ರತಿಧ್ವನಿಸ್ತಾ ಇತ್ತು. ಆಮೇಲೆ ಇನ್ನೇನಿತ್ತು, ಆ ಒಂದು ದುರ್ಗದಲ್ಲಿ ವಿಹಾರ ಸ್ಥಾನಗಳಿದ್ವು, ಆಮೇಲೆ ವಿಶ್ರಾಮ ಧಾಮಗಳಿದ್ವು. ಎಲ್ಲಾದ್ರೂ ನಾವು ವಿಶ್ರಾಂತಿ ತಗೋಬೇಕು ಅಂದ್ರೆ ಅದಕ್ಕೆ ಸಪ್ರೇಟ್ ಆಗಿರುವಂತಹ ಒಂದು ಜಾಗ ಇರ್ತಿತ್ತು, ಮತ್ತೆ ಓಡಾಡೋದಕ್ಕೆ ಬೇರೆ ಜಾಗ, ಆಮೇಲೆ ಮಲ್ಕೊಳ್ಳೋದಕ್ಕೆ ಬೇರೆ ಜಾಗ, ಒಳಾಂಗಣ ಹೊರಾಂಗಣ, ಹೀಗೆ ಕಣ್ಣಿಗೆ ಹಿತವಾಗುವ ಹಾಗೆ ಆ ಭವನ ನಿರ್ಮಾಣ ಆಗಿತ್ತು. ಈ ಎಲ್ಲ ಅಂಶಗಳು ಕೂಡ ಸ್ವಯಂ ಆ ಋಷಿಗೆ ಆಶ್ಚರ್ಯವನ್ನ ಉಂಟು ಮಾಡಿತ್ತು. ಅಂದ್ರೆ ಅವರಿಗೆ ಎಲ್ಲವನ್ನ ನಿರ್ಮಾಣ ಮಾಡುವಂತ ಶಕ್ತಿ ಇತ್ತು. ಆದ್ರೆ ಅದನ್ನ ನೋಡಿದ ಮೇಲೆ ಅದು ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಆ ನಿರ್ಮಾಣವಾದಂತಹ ಋಷಿಗೆ ಅದು ಆಶ್ಚರ್ಯವನ್ನ ಉಂಟು ಮಾಡಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಸಾಧು ಪುರುಷರಾಗಿದ್ದ ಕರ್ದಮ ಮುನಿಯು ಸರಳವಾದ ಒಂದು ಪರ್ಣಕುಟಿಯಲ್ಲಿ ವಾಸಿಸುತ್ತಿದ್ದರು. ತಮ್ಮ ಯೋಗ ಶಕ್ತಿಯಿಂದ ನಿರ್ಮಿತವಾದ ವಿಶ್ರಾಂತಿ ಕೋಣೆಗಳನ್ನು, ಲೈಂಗಿಕ ಭೋಗದ ಕೋಣೆಗಳನ್ನು, ಒಳಾಂಗಣ ಮತ್ತು ಹೊರಾಂಗಣಗಳನ್ನು ಹೊಂದಿದ್ದ ಅರಮನೆಯನ್ನು ನೋಡಿದಾಗ ಸ್ವಯಂ ಆತನಿಗೆ ಆಶ್ಚರ್ಯವಾಯಿತು. ನೋಡಿದ್ರ, ಈಗ ಸಾಧು ಪುರುಷರು ಅವರು ಯಾವತ್ತೂ ಇಂಥ ಅರಮನೆಗಳಲ್ಲಿ ವಾಸ ಮಾಡಿದವರು ಅಲ್ಲ. ಅವರು ಒಂದು ಸಣ್ಣ ಪರ್ಣಕುಟಿಯಲ್ಲಿ, ಅಂದ್ರೆ ಕುಟೀರ ಅಂತ ಹೇಳ್ತೀವಲ್ವಾ, ಅಂಥದ್ರಲ್ಲಿ ವಾಸ ಮಾಡ್ತಾ ಇದ್ದಂಥವ್ರು. ಆದರೆ ತಮ್ಮ ಯೋಗ ಶಕ್ತಿಯ ಮೂಲಕ ನಿರ್ಮಾಣವಾಗಿರುವಂತಹ ಆ ಅರಮನೆಯನ್ನ ನೋಡಿ ಅಲ್ಲಿದ್ದಂಥ ವಿಶ್ರಾಂತಿ ಕೋಣೆಗಳು, ಲೈಂಗಿಕ ಭೋಗಕ್ಕೆ ಅಂತಾನೆ ಕೋಣೆಗಳು ಸಪ್ರೇಟ್ ಆಗಿರ್ತಾ ಇತ್ತು, ಒಳಾಂಗಣ ಹೊರಂಗಣ ಇದೆಲ್ಲ ಇರುವಂಥ ಅರಮನೆಯನ್ನ ನೋಡಿದಾಗ ಸ್ವಯಂ ಅವ್ರಿಗೆ ಆಶ್ಚರ್ಯ ಆಗುತ್ತೆ.
ದೈವದತ್ತ ವ್ಯಕ್ತಿತ್ವದ ಲಕ್ಷಣವೇ ಅದು. ತನ್ನ ಪತ್ನಿಯ ಕೋರಿಕೆಯ ಮೇರೆಗೆ ಕರ್ದಮ ಮುನಿಯಂತಹ ಭಕ್ತರು ಅಂತಹ ಐಶ್ವರ್ಯವನ್ನು ಪ್ರದರ್ಶಿಸಿದರು. ಅದಕ್ಕೆ ಅವರ ಯೌಗಿಕ ಶಕ್ತಿಯೇ ಕಾರಣ. ಆದರೆ ಆ ಐಶ್ವರ್ಯವು ನಿರ್ಮಿತವಾದಾಗ ಅಂತಹ ನಿರ್ಮಾಣವು ಹೇಗೆ ಸಾಧ್ಯವಾಯಿತು ಎಂಬುದು ಸ್ವತಃ ಆತನಿಗೇ ಅರ್ಥವಾಗಲಿಲ್ಲ. ಯೌಗಿಕ ಶಕ್ತಿಯು ಪ್ರಕಟವಾದಾಗ ಸ್ವತಃ ಯೋಗಿಗೆ ಕೆಲವು ಬಾರಿ ಆಶ್ಚರ್ಯವಾಗುತ್ತದೆ. ಅಂದರೆ ಅವ್ರು ಯಾವತ್ತೂ ಅಂತ ಅರಮನೆಗಳಲ್ಲಿ ಇದ್ದವರಲ್ಲ, ನೋಡಿದವರಲ್ಲ. ಅವ್ರ ಮೂಲಕನೇ, ಅಂದರೆ ಅವರಲ್ಲಿ ಇದ್ದಂತಹ ಯೋಗಶಕ್ತಿಯ ಮೂಲಕ ಅರಮನೆ ನಿರ್ಮಾಣ ಆಗಿದೆಯಲ್ಲ, ಅದಾದಮೇಲೆ ಅಂದರೆ ತನ್ನ ಹೆಂಡತಿಯ ಒಂದು ಇಚ್ಛೆಯನ್ನ ಪೂರ್ತಿ ಮಾಡಬೇಕು ಅಂತ ಕರ್ದಮ ಮುನಿಯಂತಹ ಭಕ್ತರು ಅಂತ ಐಶ್ವರ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. ಅದಕ್ಕೆ ಅವರ ಯೋಗ ಶಕ್ತಿ ಇದೆಯಲ್ಲ, ಅದೇ ಕಾರಣ ಆಗಿರುವಂಥದ್ದು. ಆದರೆ ಅಂಥ ಒಂದು ಐಶ್ವರ್ಯ ನಿರ್ಮಾಣ ಆದಾಗ ಇದು ಹೇಗಪ್ಪ ಆಯಿತು, ನನ್ನ ಒಳಗಡೆಯಿಂದ ಈ ಶಕ್ತಿ ಇದೆಯಾ ಅಂತ ಅವ್ರಿಗೆ ಸ್ವತಃ ಅರ್ಥನೇ ಆಗೋದಿಲ್ಲ. ಇದೆಲ್ಲ ಹೇಗಾಯಿತು ಅಂತ ಆ ಯೋಗ ಶಕ್ತಿಯನ್ನು ಪಡ್ಕೊಂಡಿದ್ದಾರೆ. ಆದರೆ ಆ ಶಕ್ತಿ ಪ್ರದರ್ಶನವಾದಾಗ ಅವರಿಗೆ ಅದು ಆಶ್ಚರ್ಯ ಆಗುತ್ತೆ. ಅವ್ರಿಗೆ ಅರ್ಥ ಆಗೋದಿಲ್ಲ ಹೇಗಿದೆಲ್ಲ ನಿರ್ಮಾಣ ಆಯಿತು ಅಂತಂದ್ಬಿಟ್ಟು. ಅಂದರೆ ಅರ್ಥ, ಯೋಗಿಕ ಶಕ್ತಿ ಪ್ರಕಟವಾದಾಗ ಸ್ವತಃ ಯೋಗಿಗೆ ಕೆಲವೊಂದು ಸರಿ ಆಶ್ಚರ್ಯ ಆಗೋದು ಉಂಟು. ಯಾಕೆ ಅಂತಂದರೆ ಅವ್ರು ಯಾವತ್ತೂ ಅದನ್ನೆಲ್ಲ ಯೂಸ್ ಮಾಡಿರೋದಿಲ್ಲ ಅಲ್ವಾ. ತಮ್ಮಲ್ಲಿ ಯೋಗ ಶಕ್ತಿ ಇದ್ರೂ ಕೂಡ ಅದರ ಪ್ರದರ್ಶನವಾಗಿರೋದಿಲ್ಲ. ಈಗ ಹೆಂಡತಿ ಕೇಳಿದ್ಲು ಅನ್ನೋ ಒಂದು ಕಾರಣದಿಂದ ಅವರು ಆ ಒಂದು ಯೋಗ ಶಕ್ತಿಯನ್ನು ಅವರು ಉಪಯೋಗ ಮಾಡ್ತಾರೆ. ಅದರಿಂದ ನಿರ್ಮಾಣವಾಗಿರುವಂಥ ಆ ಭವ್ಯವಾದಂತಹ ಸಮೃದ್ಧಿಯಾಗಿರುವಂಥ ಐಶ್ವರ್ಯಭರಿತವಾಗಿರುವಂಥ ಆ ಭವನವನ್ನು ನೋಡಿದಾಗ ಕರ್ದಮ ಮುನಿಗಳಿಗೂ ಕೂಡ ಸ್ವಯಂ ಆಶ್ಚರ್ಯ ಆಗುತ್ತೆ ಅಂತಂದ್ಬಿಟ್ಟು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.